ಈ ಕೇಸು ಪುಷ್ಪಕ್ಕವ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ. ಧ್ರುವಂದೇನು ತಪ್ಪಿಲ್ಲ, ನನ್ನನ್ನು ಕೊಲೆ ಮಾಡೋದಕ್ಕೆ ಅವನು ಪ್ರಯತ್ನ ಪಟ್ಟಿಲ್ಲ ಅಂತ ಹೇಳಿಕೆ ಕೊಟ್ರೆ ಮಾತ್ರ ಧ್ರುವನ್ನ ಬಿಡೋದಕ್ಕೆ ಸಾಧ್ಯ. ಸರ್, ಹಾಗೆಲ್ಲ ಹೇಳ್ಬೇಡಿ. ಅದ್ ಬಿಟ್ಟು ಬೇರೆ ದಾರಿ ಇಲ್ವಾ? ಇಲ್ಲಮ್ಮ, ಇನ್ ಯಾವ ದಾರಿನೂ ಇಲ್ಲ. ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ ಒಳ್ಳೆ ಲಾಯರ್ನ ನೋಡಿ ಅಂತ. ನೋಡ್ತೀನಿ ಸರ್, ಖಂಡಿತ ನೋಡ್ತೀನಿ. ಅದಕ್ಕೂ ಮುಂಚೆ ಒಂದ್ಸರಿ ನನ್ನ ಮಗನ್ನ ನೋಡ್ಬೇಕು. ಇಲ್ಲಮ್ಮ, ನೀವು ಹಾಗೆಲ್ಲ ನೋಡೋದಕ್ಕಾಗೋದಿಲ್ಲ. ಯಾಕೆ? ಯಾಕಿಲ್ಲ? ಅದು ಪರ್ಮಿಷನ್ ಕೊಡೋ ಹಾಗಿಲ್ಲ. ಪರ್ಮಿಷನ್ ಅದೆಲ್ಲಿಂದ ತರ್ಬೇಕು ಹೇಳಿ, ತರ್ತೀನಿ. ಅದು ನೀವು ಹೋಗಿ ಲಾಯರ್ನ ಕರ್ಕೊಂಬನ್ನಿ, ಆವಾಗ ಆಗತ್ತೆ. ದಯವಿಟ್ಟು ಆಗಲ್ಲ ಅನ್ಬೇಡಿ ಸರ್. ನನ್ನ ಮಗನ್ನ ನಾನು ನೋಡ್ಲೇಬೇಕು. ಈ ತಾಯಿ ಸಂತಾನ ಅರ್ಥ ಮಾಡ್ಕೊಳ್ಳಿ. ಕೆಲ್ಸ ಮುಗಿಸ್ಕೊಂಡು ಇಷ್ಟೊತ್ತಿಗೆ ನನ್ನ ಮಗ ನಮ್ಮ ಮನೆಗೆ ಬರ್ತಾ ಇದ್ದ. ಇವಾಗ ನೋಡಿದ್ರೆ ಸ್ಟೇಷನ್ ಅಲ್ಲಿದ್ದಾನೆ. ನೋಡಿ, ನನ್ನ ಮಗನ್ನ ನಾನು ನೋಡಿಲ್ಲ ಅಂದ್ರೆ ಇಲ್ಲೇ ಸತ್ತು ಹೋಗ್ತೀನಿ ಸರ್. ದಯವಿಟ್ಟು ಸರ್, ಸರಿ, ಅರ್ಥ ಮಾಡ್ಕೊಳ್ಳಿ. ಹೋಗಿ ನೋಡಿ. ಧ್ರುವರೇ, ಧ್ರುವರೇ, ಯಾಕೆ ಹಿಂಗ್ ಹೊಡೆದವ್ರೆ? ನೀವೇನು ತಪ್ಪು ಮಾಡಿಲ್ಲ ಅಂತ ಹೇಳ್ಬೇಕು ತಾನೆ. ಬೆತ್ತಲೆ ಪ್ರಪಂಚದಲ್ಲಿ ಬಟ್ಟೆ ಹಾಕಿರೋರೆ ಹುಚ್ಚ ಅನ್ನೋ ಹಾಗೆ ಎಲ್ರೂ ಸತ್ಯದ ಲೇಪನಾನ ಹಚ್ಚಿರೋ ಸುಳ್ಳನ್ನೇ ಹಿಡ್ಕೊಂಡಿರ್ಬೇಕಾದ್ರೆ ನಾನೊಬ್ಬ ಸತ್ಯ ಅಂತ ಬಡ್ಕೊಂಡ್ರು ಏನೂ ಪ್ರಯೋಜನ ಇಲ್ಲ ಮೈನಾ ಅವ್ರೆ. ಯಾರು ನನ್ನ ಕಡೆ ಕಿವಿ ಕೊಟ್ಟು ಕೇಳೋದಿಲ್ಲ, ತಿರುಗೋ ನೋಡ್ತಿಲ್ಲ. ಯಾಕೆ ತಿರುಗವ್ರೆ? ಈ ಸರ್ ಒಳ್ಳೆಯವರಲ್ವಾ? ಅವರು ನಿಮ್ಮ ಮಾತು ನಂಬ್ಲಿಲ್ವಾ? ಸರ್, ನಿಮ್ಮನ್ನ ನಾನು ತುಂಬಾ ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ. ನೀವೂನು ಸತ್ಯನ ಸುಳ್ಳು ಅಂತ ನಂಬಿದ್ರ? ಖಂಡಿತ ಇಲ್ಲಮ್ಮ, ಧ್ರುವನ್ ಮೇಲೆ ನನಗೆ ಫುಲ್ ನಂಬಿಕೆ ಇದೆ. ಅಷ್ಟು ನಂಬಿಕೆ ಇರೋರು ಯಾಕೆ ಸರ್ ಆ ತರ ಹೊಡೆದಿದ್ದೀರಾ? ಆ ತರ ಹೊಡೆಯೋದಕ್ಕೆ ನಿಮಗ್ ಮನ್ಸಾದ್ರೂ ಹೇಗ್ ಬಂತು ಸರ್? ಹೊಡೆದಿದ್ದು ಅವರಲ್ಲ ಮೈನಾ ಅವ್ರೆ, ಅವ್ರ ಮೇಲಿನ ಅಧಿಕಾರಿ. ಇವ್ರೇನ್ ಮಾಡ್ತಾರೆ ಪಾಪ? ಅವ್ರಾದ್ರೆ ಮಾತ್ರ ಈ ತರ ಹೊಡಿಬೋದಾ ಸರ್? ಹೇಳಿ. ಇಲ್ಲಿ ಸತ್ಯಕ್ಕೆ ಬೆಲೆನೇ ಇಲ್ವಾ? ಸುಳ್ಳಿಗೆನೆ ಸನ್ಮಾನನ? ಮೈನಾ ಅವ್ರೆ, ನನ್ಗ್ಯಾಕೋ ಇಲ್ಲಿ ಬೇರೇನೋ ನಡೆದಿದೆ ಅಂತ ಅನ್ನಿಸ್ತಾ ಇದೆ. ನನ್ ಮೇಲೆ ಬೇಕು ಅಂತಾನೆ ಯಾರೋ ಮಸ್ಲತ್ ಮಾಡ್ತಾ ಇದಾರೆ ಅಂತ ಅನ್ನಿಸ್ತಾ ಇದೆ. ಇನ್ಯಾರು? ಆ ಪುಷ್ಪಕ್ಕೂ ತಾನೇ ಮಗುನ ಚೂಟಿ ಇನ್ಯಾರೋ ಚೂಟಿದ್ರು ಅಂತ ನಾಟಕ ಮಾಡ್ತಾ ಇದ್ದಾನೆ. ನಾನು ಹೊಟ್ಟೆ ಉರಿ ಅವನನ್ನ ಸುಮ್ಮನೆ ಬಿಡಲ್ಲ. ಬಡ್ಕೊಂಡೆ ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಡಿ ಅಂತ ನನ್ ಮಾತು ಕೇಳಿದ್ರ? ನೋಡು ಇವಾಗ ಏನಾಗಿದೆ ಅಂತ. ನೀನು ಪುಷ್ಪಕ್ ಸರ್ನ ತಪ್ಪು ತಿಳ್ಕೊಂಡಿದ್ಯಾ? ಪಾಪ ಅವ್ರ ತಪ್ಪು ಏನೂ ಇಲ್ಲ ಇದ್ರಲ್ಲಿ. ಅವ್ರ ಜಾಗದಲ್ಲಿ ನಾನಿದ್ದಿದ್ರು ನಾನು ಹೀಗೆ ನಡ್ಕೋತಾ ಇದ್ದೆ. ಮುಚ್ಚೋ ಬಾಯಿ. ಇಷ್ಟೆಲ್ಲ ನಡೆದಿದ್ರು ಅವ್ರ ಪರವಾಗಿ ಮಾತಾಡ್ತಿದ್ಯಲ್ಲೋ. ಅವನಂತದ್ದೇನೋ ಮೋಡಿ ಮಾಡಿದಾನೆ ನಿನ್ಗೆ. ಅಮ್ಮ ನೋಡಿ, ತುಂಬಾ ಹೊತ್ತು ನಿಂತ್ಕೊಂಬೇಡಿಮ್ಮ, ಹೊರಡಿಮ್ಮ. ಸರಿ ಸರ್, ನಾನಿವಾಗ ಹೊರಡ್ತೀನಿ. ಧ್ರುವ, ನಾನಿವಾಗ ಹೊರಡ್ತೀನಿ. ನೀನೇನು ಯೋಚನೆ ಮಾಡ್ಬೇಡ ಕಣೋ. ನೋಡು, ನಾನು ಒಳ್ಳೆ ಲಾಯರ್ನ ಕರ್ಕೊಂಡ್ ಬರ್ತೀನಿ. ನೀನ್ ಧೈರ್ಯವಾಗಿರು ಮಗ್ನೆ. ಬೇಡಮ್ಮ ಮೈನಾ ಅವ್ರೆ, ನನ್ಗೊಂದು